ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಒಂದು ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ KCET ಅಂದರೆ UGCET 2024 ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ, ಇಟ್ ಮೀನ್ಸ್ ಏನಪ್ಪ ಅಂತಂದರೆ ವೆಬ್ಸೈಟಲ್ಲಿ UGCET 2024 ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನು ಕೂಡ ಚೇಂಜಸ್ ಆಗಿಲ್ಲ, ಬಟ್ ಸ್ವಲ್ಪ ಚೇಂಜ್ ಆಗಿದೆ. ಓಕೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು UGCET 2024 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ BSc BPT BPO ಅಂತಂದು ಏನು ಕಾಣಿಸ್ತೈತೆ ಸೇಮ್ ಅದೇ ಇದೆ, ಬಟ್ ಚೇಂಜ್ ಮಾಡಿದಾರೆ ಲಿಂಕ್ನ. ಓಕೆ, ನೇಮ್ ಅದೇ ಕಾಣಿಸ್ತಿದೆ, ಬಟ್ ಲಿಸ್ಟ್ನ ಚೇಂಜ್ ಮಾಡಿದ್ದಾರೆ. ಅಂತಂದರೆ ಮೊನ್ನೆ ಹುಡುಗರು ಹೇಳ್ತಾ ಇದ್ರಿ ಬರ್ದರ್ ನಂದು CET ನಂಬರ್ ನನಗೆ ಸಿಗ್ತಾ ಇಲ್ಲ, ಆ್ಯಂಡ್ ನನ್ನ ನೇಮು ಒಂದೇ ಇರುವಂಥದ್ದು ನೇಮು ಬಹಳಷ್ಟು ಇದಾವೆ, ಕನ್ಫ್ಯೂಷನ್ ಆಗ್ತಿದೆ ಬ್ರದರ್, ಏನಾದರೂ ಇದಕ್ಕೆ ಒಂದು ಸಾಲ್ವ್ ಮಾಡಿರಿ ಅಂತ ಹೇಳ್ತಿದ್ರು. ಸೊ ಹಂಗಾಗ್ಬಿಟ್ಟು ನಾವು ಸಾಲ್ವ್ ಮಾಡೋದಲ್ಲ, ಕೇಳಿದವರು ಏನು ಮಾಡಿದಾರೆ ಅಂತಂದರೆ ರೀಪ್ಲೇಸ್ಮೆಂಟ್. ಓಕೆ, ಒಂದು ಲಿಂಕ್ ಇರುವಂಥದ್ದು ಅದೇ ಲಿಂಕಲ್ಲಿ ಬೇರೆ ಒಂದು PDF ಬಂದು ಅಟ್ಯಾಚ್ ಮಾಡಿದಾರೆ. ಲೈಕ್ ನಿಮ್ಗೆ ತೋರಿಸ್ತೀನಿ ನೋಡಿರಿ, ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು. ಓಕೆ, ನೀವು ಅದ್ರ ಮೇಲೆ ನೀವು ಏನಾದರೂ ಓಪನ್ ಮಾಡ್ಕೊಂಡಾಗ ಅಂದರೆ ಕ್ಲಿಕ್ ಮಾಡ್ಕೊಂಡಾಗ ಒಂದು PDF ಓಪನ್ ಆಗುತ್ತೆ. ಸ್ವಲ್ಪ ಲೋಡ್ ಆಗ್ಬೋದು ನಿಮಗೆ, ಯಾಕಂತಂದರೆ ಸ್ವಲ್ಪ ಅದು MB ಭಾಳ ಇದೆ, ಮೀನ್ಸ್ ಒಂದು 10 MB ಮೇಲೇ ಇದೆ. ಸೊ ಹಾಗಾಗಿಬಿಟ್ಟು ಸ್ವಲ್ಪ ಲೋಡ್ ಹಾಕೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಅದಾದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕಾಣಿಸ್ತಿದೆ ಅಂತಂದರೆ CET ನಂಬರ್ ಅಂತ ಏನಿತ್ತು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇದೆ. ಯಾಕಂದರೆ ಎಷ್ಟೋ ಹುಡುಗರು CET ನಂಬರು, ಎಷ್ಟೋ ಜನ ಅಂತಂದರೆ ಇದು ಆಲ್ರೆಡಿ ಸೆನ್ಸು BPT BPO ಆದವ್ರಿಗೆ CET ನಂಬರ್ ಬೇಕಾಗಿಲ್ಲ. ಯಾಕಂತಂದರೆ ಅಪ್ಲಿಕೇಶನ್ KCET ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಟ್ಟೆ, ಬಟ್ ನೀವು KCET ಎಕ್ಸಾಮ್ ಬರೆದಿಲ್ಲ. ಓಕೆ, ಬಟ್ ನಿಮಗೆ KCET ಎಕ್ಸಾಮ್ ಬರೆದಾರದೆ CET ನಂಬರ್ ನಿಮ್ಗೆ ಯಾವ ರೀತಿ ಕೊಡ್ತಾರೆ ಅಂತಂದರೆ ಹಾಲ್ ಟಿಕೆಟಲ್ಲಿ ಕೊಡ್ತಾರೆ. ಬಟ್ ಹಾಲ್ ಟಿಕೆಟ್ ಬರಬೇಕಂತಂದರೆ ನೀವು KCET ಎಕ್ಸಾಮ್ ಬರೀಬೇಕು. ಬಟ್ BPT BPO ಆಲ್ರೆಡಿ ಸೆನ್ಸ್ ಅವ್ರಿಗೆ ನಿಮ್ದು ಯಾವುದೇ ಥರನ KCET ಇಲ್ಲ. ಓಕೆ, ಬರೀ ಏನು ಮಾಡ್ಬೇಕು ಅಂತಂದರೆ ಅವ್ರು ನಿಮ್ಗೆ ಒಂದು ರ್ಯಾಂಕ್ ಲಿಸ್ಟ್ ಅನ್ನೋದು, ಒಂದು ಮೆರಿಟ್ ಅನ್ನೋದು ಬಿಡಬೇಕು. ಬಟ್ ಅದು ಯಾವ ಬೇಸ್ ಮೇಲೆ ಬಿಟ್ಟಿದ್ರು ಏನು ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿತ್ತು. ಇವಾಗ ಫೈನಲ್ ಆಗಿ ಕೇದವರು ಒಂದು ನಿಮಗೆ ಒಂದು ಸಾಲ್ವ್ ಮಾಡಿದಾರೆ. ಇದು ಅಪ್ಲಿಕೇಶನ್ ನಂಬರ್ನ, ಓಕೆ, ನೀವು ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಏನಿದೆ ನಂಬರ್ನ ಅದನ್ನೇ ನೀವು ಸರ್ಚ್ ಬಲ್ಲಿ ಎಂಟರ್ ಮಾಡಿದರೆ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಕೂಡ ಬರ್ತದೆ. ಆ್ಯಂಡ್ BPT ಆಲ್ರೆಡಿ ಸೆನ್ಸ್ ಎಷ್ಟು ರ್ಯಾಂಕ್ ಇದೆ ನೋಡ್ಕೊರಿ, ಅದಾದ ನಂತರ BPO ಅದೆಷ್ಟು ರ್ಯಾಂಕ್ ಇದೆ ನೋಡ್ಕೊರಿ. ಎಲ್ಲರದು ಕೂಡ ರ್ಯಾಂಕ್ ಬಂದಿರ್ತದೆ, ಯಾರು ಕೂಡ ವರಿಬೇಡ. ಇನ್ ಕೇಸ್ ಕೆಲವೊಂದಿಷ್ಟು ಹುಡುಗರದು ನೇಮ್ ಬಂದಿಲ್ಲ ಅಂತಂದರೆ ನೆನ್ಪಿಟ್ಕೋಬೇಕು, ನೀವು ಅಪ್ಲಿಕೇಶನ್ ಹಾಕುವಾಗ ಓನ್ಲಿ ಇವಾಗ UGCET ನೀಟು ಮತ್ತು ಕೆಲವೊಂದು ನಾಟ ಮತ್ತು ನೀವು ಇದು BPT BPO ಆಲ್ರೆಡಿ ಇವಕ್ಕೆ ಟಿಕ್ ಮಾಡಿರ್ಬೇಕು. ಓಕೆ, ನೀವು ಟಿಕ್ ಮಾಡಿದೆ ಏನಾಗಿರ್ತದೆ ಅಂದರೆ ಜಸ್ಟ್ ನೀವು KCET ಒಂದೇ ಟಿಕ್ ಮಾಡಿದರೆ ಅಥವಾ ನೀಡ್ದು ಒಂದೇ ಟಿಕ್ ಮಾಡ್ಕೊಂಡಿದ್ರೆ ನಿಮ್ದು ಇದ್ರಲ್ಲಿ ಬಂದಿರಲ್ಲ. ಅದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಒಂದೇ ಅಪ್ಲಿಕೇಶನು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತಂದು ಕೇದವರು ಒಂದೇ ಫಸ್ಟ್ಗೆ ಏನು ಮಾಡಿದ್ರು ಅಂತಂದರೆ ಒಂದು ಸರ್ಕ್ಯುಲರ್ ಬಿಟ್ಟಿದ್ರು. ಅದು ಗೊತ್ತಿರೋರು ಏನು ಮಾಡ್ತಾರೆ, ಎಲ್ಲನೂ ಕೂಡ ಟಿಕ್ ಆಗಿರ್ತಾರೆ. ಆಲ್ಮೋಸ್ಟ್ 90% ಹುಡುಗರು ಅದನ್ನೇ ಟಿಕ್ ಮಾಡಿರ್ತಾರೆ. ಯಾಕಂದರೆ ಅಪ್ಲಿಕೇಶನ್ ಹಾಕೋರು ಕೂಡ ಏನು ಮಾಡ್ತಾರೆ ಸೈಬರಲ್ಲಿ, ಅವರು ಕೂಡ ಹುಡುಗರು ಮತ್ತು ಮುಂದೆ ತೊಂದರೆ ಆಗ್ಬಿಡೋದಕ್ಕೋಸ್ಕರ ಎಲ್ಲನೂ ಕೂಡ ಟಿಕ್ ಮಾಡಿರ್ತಾರೆ. ಬಟ್ ನೀವು ಕೆಲವೊಂದಿಷ್ಟು ಹುಡುಗರು ಫೋನಲ್ಲಿ ಮಾಡ್ತಿರ್ತೀರೋ ಅಥವಾ ನೀವೇ ಓನ್ ಆಗಿಬಿಟ್ಟು ಲ್ಯಾಪ್ಟಾಪಲ್ಲಿ ಮಾಡೋರು, ಇದೆಲ್ಲ ನನಗೆ BPO ಆಲ್ರೆಡಿ ಸೆನ್ಸ್ BPO ಅನ್ನೋರಿಗೆ ನಿಮ್ಮದು ಯಾರೆಲ್ಲ ಆದಮೇಲೆ ಕ್ಲಿಕ್ ಮಾಡ್ಕೊಂಡಿಲ್ವೋ, ಟಿಕ್ ಅಂತ ಮಾಡ್ಕೊಂಡಿಲ್ವೋ, ನಿಮ್ಮ ನೇಮ್ ಇರಲ್ಲ ಅಷ್ಟೇ. ಸದ್ಯಕ್ಕಂತರೂ ಇವಾಗ ನೋಡಿರಿ ಎಷ್ಟು ಪೇಜಸ್ ಎಲ್ಲ ಇದೆ ನೋಡಿರಿ, ಸುಮಾರು 4077. ಅಂದರೆ ಮೊನ್ನೆ ಬಿಟ್ಟಿರೋದು PDF 1777 ಇತ್ತು, ಈಗ 4777 ಇದೆ. ಈ ಒಂದು ಪೇಜಸ್ನ ನಿಮ್ಮ ಹೆಸರು ಕೂಡ ಖಂಡಿತ ಇದ್ದೇ ಇರ್ತದೆ. ಯಾಕೆಂತಂದರೆ ಪೇಜಸ್ ಕೂಡ ಜಾಸ್ತಿ ಆಗಿದ್ದಾವೆ ಅಂತಂದರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿರೋರ್ದು ನೇಮ್ ಅಂತೂ ಬಂದಿರ್ತದೆ. ಓಕೆ, ಇನ್ ಕೇಸ್ ಯಾರೆಲ್ಲ ಬಂದಿರಲ್ಲೋ ಒಂದು ತಿಳ್ಕೊಬೇಕು, ನಿಮ್ಮ ಒಂದು ಏನಕ್ಕೆ ಬಂದಿಲ್ಲ ಅಂತಂದರೆ ನೀವು ಟಿಕ್ ಮಾಡ್ಕೊಂಡಿರಲ್ಲ ಅಷ್ಟೇ, ಸರಿನಾ? ಎಲ್ಲರೂ ಕೂಡ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಯ್ತು ಅನ್ಕೊತೀನಿ. ಆ್ಯಂಡ್ ಇದು ಆಲ್ರೆಡಿ ಸೆನ್ಸು BPT BPದವ್ರಿಗೆ ಮಾತ್ರ. ಓಕೆ, BPO ಎಷ್ಟು ಕೋರ್ಸಸ್ ಸಬ್ ಕೋರ್ಸಸ್ ಬರ್ತವೆ. ಓಕೆ, ಆಲ್ರೆಡಿ ಸೆನ್ಸ್ ಅಂತ ಬಂದರೆ ಅದರ ಮತ್ತು ಸಬ್ ಕೋರ್ಸಸ್ ಬರ್ತವೆ. BPO ಅಂತಂದರೆ 3 ಕೋರ್ಸಸ್ ಸೇರಿಬಿಟ್ಟು ಅದು ಒಂದಕ್ಕೆ ಕರಿತೀವಿ ನಾವು. ಈ ರೀತಿ ಎಲ್ಲ ಕೋರ್ಸಸ್ಸು ಸೇರಿಬಿಟ್ಟೆ ಇವ್ರಿಗೆ ಸಪ್ರೇಟ್. ಬಟ್ ನಿಮಗೆ BSc ನರ್ಸಿಂಗ್ ಮಾಡೋರಿಗೆ ಅಥವಾ ಇಂಜಿನಿಯರಿಂಗ್ ಮಾಡೋರಿಗೆ, ಅಗ್ರಿಕಲ್ಚರ್ ವೆಟರ್ನರಿ ಅಥವಾ ನೀಟ್ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋರಿಗೆ ಈ PDF ಏನು ಯೂಸ್ ಇಲ್ಲ. ಬಟ್ BPT ಆಲ್ರೆಡಿ ಸೆನ್ಸ್ BPT ಈ 3 ಕೋರ್ಸ್ಗಳಿಗೆ ಇಲ್ಲಿ ನಿಮ್ಮ ಒಂದು ಮೆರಿಟ್ ರ್ಯಾಂಕ್ ಅನ್ನೋದು ಬೇಕೇ ಬೇಕು. ಯಾಕಂದರೆ ನಿಮ್ಮ ರ್ಯಾಂಕ್ ಮೇಲೆ ನಿಮ್ಗೆ ನಾಳೆ ಸೀಟ್ನ ಕೊಡ್ತಾರೆ. ಆ್ಯಂಡ್ ಮುಂದೆ ಆಪ್ಷನ್ ಎಂಟ್ರಿ ಕೂಡ ಇದೇ ಒಂದು ರ್ಯಾಂಕ್ ಬೇಸ್ ಮೇಲೆ ನಿಮಗೆ ಅಲಾಟ್ಮೆಂಟ್ ಆಗೋದು ಸೀಟ್, ಸರಿನಾ? ಹುಡುಗರು ನಾನು ಯಾಕಂದರೆ ಪ್ರಿವಿಯಸ್ ಯಾವುದೋ ಒಂದು ವೀಡಿಯೋ ಹಾಕಿದ ಮೇಲೂ ಕೂಡ ಕಮೆಂಟ್ ಸೆಕ್ಷನ್ ಆಗ್ತಿದ್ರೆ, ಬ್ರದರ್ ನನ್ನ ಹೆಸರು ಇರೋರೇ ಒಂದು 8-10 ಜನ ಇದ್ದಾರೆ ಅಂತಂದ್ರೆ ನನ್ನ ಹೆಸರೇ ತೋರಿಸ್ತಿಲ್ಲ, ಇದು CET ನಂಬರ್ ಅಂದರೆ ಏನು, ಎಷ್ಟೋ ಜನ ಕನ್ಫ್ಯೂಷನಲ್ಲಿದ್ದರೆ ಕೊನೆಗೂ ಅವ್ರು ಏನು ಮಾಡಿದ್ರೆ ನಿಮಗೆ ಒಂದು ಕನ್ಫ್ಯೂಷನ್ ಆಗೋಕೆ ಹೋಗ್ಬಾರ್ದು ಅಂತಂದು ರೀಪ್ಲೇಸ್ಮೆಂಟ್ ಆಗಿ ಅಟ್ಯಾಚ್ಮೆಂಟ್ ಒಂದು PDF ಬಿಟ್ಟಿದ್ದಾರೆ. ಸರಿ, ಬೇಗ ಹೋಗಿ ಚೆಕ್ ಮಾಡ್ಕೊರಿ ನಿಮ್ಮ ಒಂದು ನಿಮ್ಮ PDF ಸಿಗಲಿಲ್ಲ ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಂತೂ ಅಪ್ಲೋಡ್ ಮಾಡಿರ್ತೀನಿ, ಜಸ್ಟ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಸರಿ, ಇದೇ ರೀತಿ ಏನಾದರೂ ಕೇಂದ್ರ ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.